ಶಿವಾಜಿನಗರದಲ್ಲಿ ಜಿಪಿಯ ಅಧಿಕಾರಿಗಳ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಆರೋಪಿ ಬಸವರಾಜ ಪಡುಕೋಣೆ ಬಂಧನವಾಗಿದೆ. ಶಿವಾಜಿನಗರದಲ್ಲಿ ನಿನ್ನೆ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಆರೋಪಿ ಬಸವರಾಜ ಪಡುಕೋಟೆ ಬಂಧನವಾಗಿದೆ. ಆರೋಪಿಯನ್ನ ಬಂಧಿಸಿದ್ದಾರೆ ಪೊಲೀಸರು. ಜೊತೆಗೆ ಅವರಿಗೆ ಧನ್ಯವಾದವನ್ನ ಕೂಡ ತಿಳಿಸಿದ್ದಾರೆ ಸಚಿವ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಕೂಡ ಹಾಕೊಂಡಿದ್ದಾರೆ ಸಚಿವ ಕೃಷ್ಣ ಭೈರೇಗೌಡರು. ಘಟನೆ ಆದಂತ 10 ಗಂಟೆಯ ಒಳಗಾಗಿ ಆರೋಪಿಯನ್ನ ಬಂಧಿಸಲಾಗಿದೆ. ಮೊಬೈಲ್ ಫೋನ್ ಸ್ವಿಚ್ ಆಫ್ ಮಾಡಿ ತಲೆಮರೆಸಿಕೊಂಡಿದ್ದ ಆರೋಪಿ. ಪೊಲೀಸರು ಹಲವು ತಂಡವನ್ನ ರಚಿಸಿ ಕಾರ್ಯಾಚರಣೆ ಮಾಡಿದ್ರು. ತ್ವರಿತ ದೃಢವಾದಂತಹ ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಪೊಲೀಸರು. ಇಲಾಖೆಗೆ ಧನ್ಯವಾದವನ್ನ ಸೋಷಿಯಲ್ ಮೀಡಿಯಾ ಮೂಲಕವಾಗಿ ಅಂದ್ರೆ ಪೋಸ್ಟ್ ಹಾಕುವಂತಹ ಮೂಲಕವಾಗಿ ಧನ್ಯವಾದವನ್ನ ತಿಳಿಸಿದ್ದಾರೆ ಸಚಿವ ಕೃಷ್ಣ ಭೈರೇಗೌಡರು. ನಿನ್ನೆ ಶಿವಾಜಿನಗರದಲ್ಲಿ ಮಧ್ಯಾಹ್ನ ಆದಂತಹ ಪ್ರಕರಣ ಸಂಬಂಧವಾಗಿ ಏನು ಫುಟ್ಪಾತ್ ಒತ್ತುವರಿ ಮಾಡಲಿಕ್ಕೆ ಅಂತ ಹೇಳಿ ಅಧಿಕಾರಿಗಳು ಹೋದಂತಹ ಸಂದರ್ಭದಲ್ಲಿ ಅಧಿಕಾರಿಗಳ ವಿರುದ್ಧವಾಗಿ ಹಲ್ಲೆ ಮಾಡ್ತಾರೆ. ಒಂದಷ್ಟು ಜನ ಬರ್ತಾರೆ, ಹಲ್ಲೆ ಮಾಡ್ತಾರೆ. ಆನಂತರವಾಗಿ 10 ಗಂಟೆಗಳ ಅವಧಿಯಲ್ಲೇ ಅವರುಗಳನ್ನು ಅರೆಸ್ಟ್ ಕೂಡ ಮಾಡಲಾಗುತ್ತೆ. ಪ್ರಮುಖವಾದಂತಹ ಆರೋಪಿ ಬಸವರಾಜು ಏನಿದ್ದಾರೆ ಅವರನ್ನು ಅರೆಸ್ಟ್ ಕೂಡ ಮಾಡಲಾಗಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಸಚಿವ ಕೃಷ್ಣ ಭೈರೇಗೌಡರು ಕೂಡ ಪೊಲೀಸರಿಗೆ ಧನ್ಯವಾದವನ್ನು ತಿಳಿಸಿದ್ದಾರೆ.